ಸಹೃದಯ ಬಂಧುಗಳೇ, ಇಂದು ಮುಂದಿನ 8 ಚೌಪಾಯಿಗಳ ಅಂದರೆ 17ರಿಂದ 24 ಚೌಪಾಯಿಗಳ ವಿವರಣೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡೋಣ. ಹನುಮಾನ್ ಚಾಲಿಸದಲ್ಲಿ ಬರುವಂತಹ ಸುಂದರ ವರ್ಣನೆ ಇನ್ನೆಂಟು ಚೌಪಾಯಿಗಳಲ್ಲಿ ಕಂಡುಬರುತ್ತೆ. ಈ ಚೌಪಾಯಿಗಳು ಹೀಗಿದೆ. ತುಮ್ಹಾರೋ ಮಂತ್ರ ವಿಭೀಷಣ ಮಾನ, ಲಂಕೇಶ್ವರ ಭಯ ಸಬ್ ಜಗ ಜಾನ, ಯುಗ ಸಹಸ್ರ ಯೋಜನ ಪರ ಬಾನೋ, ಲೀಲ್ಯೋ ತಾಹಿ ಮದರ ಪಲ ಜಾನೋ, ಪ್ರಭು ಮುದ್ರಿಕಾ ಮೇಲಿ ಮುಖಮಾಯಿ, ಜಲಧಿ ಲಾಂಗ ಗए अचरज नाही, दुर्गम काज जगत के जेते, सुगम अनुग्रह तुम्हारे तेते, राम दुआरे तुम रखवारे, होतन आज्ञा बिन पैसारे, सब सुख लहे तुम्हारी शरणा, तुम रक्षक काहू को डरना, आपन तेज समारो आपे, तीनों लोक हांकते कांपे, भूत पिचाच निकट नहीं आवे, ಮಹಾವೀರ ಜಬ್ ನಾಮ ಸುನಾವೆ. ಅದ್ಭುತವಾದಂತಹ ಹನುಮನ ಬಗೆಗಿನ ಈ ಚೌಪಾಯಿಗಳು ಹನುಮಾನ್ ಚಾಲಿಸದ ಹೃದಯ ಭಾಗದಂತೆ ಇದೆ. ತುಮ್ಹಾರೋ ಮಂತ್ರ ವಿಭೀಷಣ ಮಾನ, ಲಂಕೇಶ್ವರ ಭಯ ಸಬ್ ಜಗ ಜಾನ. ನಿನ್ನ ಉಪದೇಶಗಳನ್ನು ಪಾಲಿಸ್ತಾ ವಿಭೀಷಣನು ಲಂಕೆಯ ರಾಜನಾಗುವಲ್ಲಿ ಸಫಲನಾಗ್ತಾನೆ ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಭೀಷಣ ರಾವಣನ ತಮ್ಮ. ರಾವಣನಿಂದ ಅಂದರೆ ತನ್ನ ಅಣ್ಣನಿಂದಲೇ ಅಪಮಾನಗೊಂಡು ಮೊದಲೇ ರಾಮನ ಭಕ್ತನಾದ್ದರಿಂದ ರಾಮನನ್ನ ಅರಸುತ್ತಾ ರಾಮನಿದ್ದಲಿಗೆ ಬರ್ತಾನೆ. ಆ ರಾಮನನ್ನ ಕಾಣೋದಾದ್ರೂ ಹೇಗೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಅವನಿಗೆ ಹೇಳೋದು ಒಂದೇ ಮಾತು, ಮೊದಲು ಹೋಗಿ ರಾಮನ ಪರಮ ಭಂಟನಾದಂತಹ ಹನುಮಂತನನ್ನ ಕಾಣು, ಅವನ ಮೊರೆ ಹೋಗು, ಆಗ ಹನುಮಂತ ರಾಮನಿದ್ದಲಿಗೆ ನಿನ್ನನ್ನು ಕರ್ಕೊಂಡೋಗ್ತಾನೆ ಅಂತ. ವಿಭೀಷಣ ಹನುಮಂತ ಹೇಳಿದಂತಹ ಎಲ್ಲಾ ಮಾತುಗಳನ್ನು ಪಾಲಿಸ್ತಾ ಅವನು ಹೇಳಿದಂತಹ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ರಾಮನಿಗೆ ಸಹಾಯವನ್ನು ಮಾಡ್ತಾ ಹೋಗ್ತಾನೆ. ಆಗ ರಾಮ ರಾವಣನನ್ನ ಸಂಹರಿಸಿ ಸೀತೆಯನ್ನ ಕರೆದುಕೊಂಡು ಬರುವಲ್ಲಿ ವಿಭೀಷಣನ ಪಾತ್ರ ದೊಡ್ಡದಾಗ್ತಾ ಹೋಗುತ್ತೆ. ಹೀಗೆ ನಿನ್ನ ಉಪದೇಶಗಳನ್ನು ಪಾಲಿಸ್ತಾ ವಿಭೀಷಣ ಲಂಕೆಯ ರಾಜನಾಗ್ತಾನೆ ಅಂತ ಹೇಳೋದಿದೆ. ಯುಗ ಸಹಸ್ರ ಯೋಜನ ಪರ್ ಭಾನೋ, ಲೀಲ್ಯೋ ತಾಹಿ ಮಧುರ ಫಲ ಜಾನೋ. ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಹನುಮಂತ ಬಹಳ ಚಿಕ್ಕವನಿದ್ದಾಗ ತುಂಬಾ ತೀಟೆ. ತಾಯಿ ಅಂಜನಿ ಅವನನ್ನ ಹಿಡಿಯೋದಕ್ಕೆ ಆಗದಲ್ಲೇ ಬಹಳಷ್ಟು ಸತಿ ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ಕೂಡ ಹೇಳಿಕೊಂಡು ಅತ್ತಿದ್ದು ಕೂಡ ಇದೆ. ಯಾಕೆ ಅಂತಂದ್ರೆ ಅಗಾಧವಾದಂತಹ ಶಕ್ತಿ, ಆ ಶಕ್ತಿಯ ಒಂದು ಉಪಯೋಗತೆ ಸರಿಯಾಗಿ ಗೊತ್ತಿಲ್ಲದೆ ಇರುವಂತಹ ಹನುಮಂತ ಮುಂದೆ ತುಂಬಾ ತೀಟ್ಲೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ತಂದೆ ಕೇಸರಿ ಬಹಳಷ್ಟು ಸತಿ ಹೇಳಿ ನೋಡಿದ್ರು ಕೂಡ ಆ ತುಂಟಾಟ ಅವನಿಂದ ಹೋಗಲ್ಲ. ಒಮ್ಮೆ ಅಂಜನಾದ್ರಿಯ ಬೆಟ್ಟದ ಮೇಲೆ ನಿಂತು ಮೇಲ್ ನೋಡ್ತಾನೆ, ಸೂರ್ಯ ಕೆಂಪಗಿರೋದನ್ನ ಕಾಣ್ತಾನೆ. ಅದು ಯಾವುದೋ ಒಂದು ಮಧುರವಾದಂಥ ಫಲ ಇರಬೇಕು ಅಂಥೇಳಿ ಹೋಗಿ ಆ ಸೂರ್ಯನನ್ನ ಹಿಡಿದು ಹಣ್ಣು ಅಂತ ಭಾವಿಸಿ ನುಂಗೋದಿಕ್ಕೆ ಪ್ರಯತ್ನಿಸ್ತಾನೆ. ಇದು ನಿಮಗೆ ಗೊತ್ತಿರುವಂಥ ಕತೆ. ಆಗ ಸೂರ್ಯನ ನುಂಗಕ್ಕೆ ಬಂದಂತಹ ಹನುಮಂತನ ಮೇಲೆ ಇಂದ್ರ ವಜ್ರಾಯುಧದಿಂದ ಪ್ರಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಅವನ ಮೂತಿ ಉಬ್ಬಿತು ಅಥವಾ ವಿರೂಪಗೊಳ್ತು ಅಂತ. ಸಂಸ್ಕೃತದಲ್ಲಿ ಹನುಮ ಅಂತಂದ್ರೆ, ಹನು ಅಂದ್ರೆ ದವಡೆ, ಮ ಅಂತಂದ್ರೆ ವಿರೂಪವಾಗಿರೋದು ಅಂತ ಹೇಳ್ತಾರೆ. ಹನುಮ ಅಂತಂದ್ರೆ ದವಡೆ ವಿರೂಪಗೊಂಡಂತವನು ಅನ್ನೋ ಅರ್ಥ ಬರುತ್ತೆ. ಯುಗ ಸಹಸ್ರ ಯೋಜನ ಪರಭಾನೋ, ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿರುವಂತಹ ಸೂರ್ಯನನ್ನ ಹಣ್ಣು ಅಂತ ಭಾವಿಸಿ ನುಂಗಲು ಪ್ರಯತ್ನಿಸಿದಂತಹ ನಿನ್ನ ಕೀರ್ತಿಯನ್ನ ಎಷ್ಟು ಹೊಗಳಿದ್ರೂ ಕಮ್ಮಿ. ಲೀಲ್ಯೋ ತಾಹಿ ಮಧುರ ಫಲ ಜಾನು. ಆ ಮಧುರ ಫಲ ಅಂತ ಅನ್ಕೊಂಡಲ್ಲಪ್ಪ ಆ ಸೂರ್ಯನನ್ನ, ಆ ಮಾಧುರ್ಯ ಫಲ ಅಂತ ಅನ್ಕೊಂಡಂತಹ ನಿನ್ನನ್ನ ಎಷ್ಟು ಹೊಗಳಿದ್ರೂ ಕೂಡ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ತುಳಸಿದಾಸರು. ಪ್ರಭು ಮುದ್ರಿಕಾ ಮೇಲೆ ಮುಖಮಾಹಿ, ಜಲಧಿ ಲಾಂಗ್ ಗए ಅಚರಜ ನಾಯಿ. ಆ ಪ್ರಭುವಿನ ಒಂದು ಮುದ್ರಿಕೆಯನ್ನ ನಿನ್ನ ಬಾಯಲ್ಲಿ ಇಟ್ಕೊಂಡು ಸಮುದ್ರವನ್ನೇ ದಾಟಿಬಿಟ್ಟಲ್ಲಪ್ಪ. ರಾಮನಿಗಿಂತ ರಾಮನಾಮ ದೊಡ್ಡದು ಅಂತ ಒಂದು ಮಾತಿದೆ. ಶ್ರೀರಾಮ ಸೀತಾ ಮಾತಿಗೆ ಕೊಡಲು ಕೊಟ್ಟಂತಹ ಉಂಗುರವನ್ನ ನೀವು ಬಾಯಲ್ಲಿ ಇಟ್ಕೊಂಡು ಹೋದ್ರಿ ಅಂತ. ಸುರಕ್ಷಿತವಾಗಿ ಸಾಗರವನ್ನು ದಾಟಿದ್ರಿ, ಸೀತಾ ಮಾತೆಯನ್ನು ಕಂಡ್ರಿ. ಆಗ ಉಂಗುರವನ್ನು ತೋರಿಸಿದಾಗ ಮೊದಲು ಸೀತಾಮಾತೆ ಕೂಡ ಗಾಬರಿಗೊಳ್ತಾಳೆ, ಇದ್ಯಾವುದೋ ರಾಕ್ಷಸ ಒಂದು ರೂಪನೇ ಇರಬೇಕು ಅಂತ.
ಆದರೆ ಶ್ರೀರಾಮನ ಒಂದು ಮುದ್ರಾ ಉಂಗುರವನ್ನು ನೋಡಿದ ಮೇಲೇ ಸೀತಾಮಾತೆಗೆ ನಂಬಿಕೆ ಬಂದು ಅವಳು ತನ್ನ ಚೂಡಾಮಣಿಯನ್ನ ರಾಮನಿಗೆ ಕೊಡಲು ತಿಳಿಸ್ತಾಳೆ. ಆಗ ಹನುಮಂತ ಅದನ್ನು ಹೊತ್ತು ತಂದು ರಾಮನಿಗೆ ಕೊಡ್ತಾನೆ. ಅಂದರೆ ಸೀತಾಮಾತೆಯ ಇರುವಿಕೆಯನ್ನು ಹನುಮ ಹೀಗೆ ತೋರಿಸ್ತಾ ಅಂತ ಹೇಳೋದು ಇದೆ. ದುರ್ಗಮ ಕಾಜ್ ಜಗತ್ಗೆ ಜೇತೆ ಸುಗಮ ಅನುಗ್ರಹ ತುಮರೇ ತೇತೆ. ಜಗತ್ತಿನಲ್ಲಿ ಇರುವಂತಹ ದುರ್ಲಭ ಕಾರ್ಯಗಳನ್ನು ಕೂಡ ಬಹಳ ಸುಲಭವಾಗಿ ನಿನ್ನ ಅನುಗ್ರಹದಿಂದ ಅದು ಆಗೋಗುತ್ತೆ ಅಂದರೆ ತಪ್ಪಾಗಲ್ಲ. ದುರ್ಗಮ ಕಾಜ ಅಂತಂದರೆ ಕೆಲಸ, ಬಹಳ ಕಷ್ಟಕರವಾದಂಥ ಕೆಲಸಗಳು ಕೂಡ ನಿನ್ನ ಒಂದು ನಾಮಸ್ಮರಣೆಯಿಂದ, ನಿನ್ನ ಒಂದು ಅನುಗ್ರಹದಿಂದ ತುಂಬ ಸುಲಭವಾಗುತ್ತೆ ಅಂತ ಹೇಳೋದಿದೆ. ನಿಮ್ಮ ಕೃಪೆಯಿಂದ ಈ ಪ್ರಪಂಚದ ಎಲ್ಲ ಕಷ್ಟದ ಕೆಲಸಗಳು ಕೂಡ ಸುಲಭವಾಗುತ್ತೆ ಅಂತ. ರಾಮ ದುವಾರೆ ತುಮ ರಖವಾರೆ ಹೋತನ ಆಜ್ಞ ಬಿನು ಪೈಸಾರೆ. ನೀವು ರಾಮನ ಬಾಗಿಲಿನ ಕಾವಲುಗಾರ, ನಿಮ್ಮ ಅನುಮತಿ ಇಲ್ಲದಲೇ ಯಾರೂ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮ ಆಶೀರ್ವಾದದಿಂದ ಮಾತ್ರ ರಾಮನ ಕೃಪೆ ಸಾಧ್ಯ ಅಂತ ತುಳಸಿದಾಸರು ಕೂಡ ಅದನ್ನೇ ಹೇಳ್ತಾರಲ್ವಾ. ಏಕೆಂದರೆ ಬ್ರಹ್ಮರಾಕ್ಷಸ ಬಂದು ಅದನ್ನು ಹೇಳಿದಾಗ ಗುರುವಿನ ಮೂಲಕವೇ ಹರಿಯನ್ನು ಕಾಣಬೇಕು, ದೂತನ ಮೂಲಕವೇ ಸ್ವಾಮಿಯನ್ನು ಕಾಣಬೇಕು ಅಂತ ಹೇಳಿದಾಗ ಅದೇ ಒಂದು ಮಾತನ್ನ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸಬ್ ಸುಖ ಲಹೆ ತುಮ್ಹಾರಿ ಶರಣ ತುಮ್ ರಕ್ಷಕ ಕಾಹೋ ಕೋ ಡರ್ನ. ಎಲ್ಲ ಸೌಖ್ಯಗಳು ಕೂಡ ನಿನ್ನ ಶರಣಾಗತಿಯನ್ನು ಹೊಂದಿದ್ರೆ ಸಾಕು, ಸಿಕ್ಬಿಡುತ್ತೆ, ದೊರೆತು ಬಿಡುತ್ತೆ ಅಂತ ಹೇಳ್ತಾರೆ. ನೀನು ರಕ್ಷಕನಾಗಿರುವಾಗ ಯಾರಿಗೂ ಭಯವಿಲ್ಲ ಅಂತ ಹೇಳೋದಿದೆ. ನಿಮ್ಮನ್ನ ಆಶ್ರಯಿಸಿದವರು ಸಕಲ ಸೌಕರ್ಯಗಳನ್ನ ಸುಖಗಳನ್ನ ಕಾಣ್ತಾರೆ. ನಿಮ್ಮಂತಹ ರಕ್ಷಕನಿರುವಾಗ ನಾವು ಯಾರಿಗೂ ಕೂಡ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಮಾತಿದೆ. ಆಪನ ತೇಜ್ ಸಂಹಾರೋ ಆಪೆ ತೀನೋ ಲೋಕ ಹಾಂಕತೆ ಕಾಂಪೆ. ನೀನು ನಿನ್ನ ತೇಜಸ್ಸನ್ನ ಸಮರ್ಥಕವಾಗಿ ನಿಯಂತ್ರಿಸು. ಆಪನ ತೇಜ್ ಸಂಹಾರೋ ಆಪೆ. ನಿನ್ನ ತೇಜಸ್ಸನ್ನ ನಿಯಂತ್ರಿಸೋದಕ್ಕೆ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ, ನಿಮಗೆ ನೀವೇ ಸರಿಸಾಟಿ ಅಂತಾರಲ್ಲ ಹಾಗೆ. 3 ಲೋಕಗಳಲ್ಲಿ ತೀನೋ ಲೋಕ ಹಾಂಕತೆ ಕಾಂಪೆ. 3 ಲೋಕಗಳ ಜನರಿಗೂ ಕೂಡ ನಿನ್ನ ಒಂದು ದರ್ಶನದಿಂದ, ನಿನ್ನ ನಾಮಸ್ಮರಣೆಯಿಂದಲೇ ಕಂಪನ ಶುರುವಾಗುತ್ತೆ. ಅಂದರೆ ಕೆಟ್ಟದಾದಾಗ ಹನುಮನ ಹೆಸರನ್ನು ಹೇಳಿದ್ರೆ ಸಾಕು, ಅಲ್ಲಿಗೆ ಆ ಜನ ಹೆದರುಕೊಂಡು ಅವರು ಕೆಟ್ಟ ಕೆಲಸಗಳನ್ನು ಬಿಟ್ಟು ಬಿಡ್ತಾರೆ ಅಂತ ಹೇಳೋದಿದೆ. ನಿಮ್ಮ ವೈಭವಕ್ಕೆ ನೀವೇ ಸರಿಸಾಟಿ. ನಿಮ್ಮ ಒಂದು ಘರ್ಜನೆಗೆ 3 ಲೋಕಗಳು ತೀನೋ ಲೋಕ ಹಂಕತೆ ಕಾಂಪೆ, 3 ಲೋಕಗಳು ಕೂಡ ನಡಗಿ ಹೋಗ್ತವೆ ಅಂತ ಹೇಳೋದು ಇದೆ. ಭೂತ ಪಿಚಾಚ ನಿಕಟ ನಹಿ ಆವೆ ಮಹಾವೀರ ಜಬ ನಾಮ ಸುನಾವೆ. ಭೂತ ಮತ್ತು ಪಿಶಾಚಿಗಳು ಹತ್ತಿರಕ್ಕೆ ಬರೋದಿಲ್ಲ. ಯಾಕೆಂತಂದರೆ ನಿನ್ನ ನಾಮಸ್ಮರಣೆಯನ್ನ ಕೇಳಿದ್ರೇ ಅವು ಹೆದರಿ ಓಡೋಗುತ್ತವೆ ಅಂತ. ಅಂದರೆ ನಕಾರಾತ್ಮಕ ಭಾವನೆಗಳು ನಿನ್ನ ನಾಮಸ್ಮರಣೆ ಮಾತ್ರದಿಂದಲೇ ದೂರ ಆಗುತ್ತೆ ಅಂತ. ನಿಮ್ಮ ನಾಮಸ್ಮರಣೆ ಮಾಡುವವರ ಹತ್ತಿರ ಯಾವುದೇ ಭೂತ ಪಿಶಾಚಿ ಮತ್ತು ದುಷ್ಟಶಕ್ತಿಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹನುಮಂತನ ಬಗ್ಗೆ ಇರುವಂತಹ ವಿನಯ ಪದಗಳು ಇಲ್ಲಿ ಎದ್ದೆದ್ದು ಕಾಣುತ್ತೆ. ಪ್ರತಿನಿತ್ಯದ ಈ ವಿನಯ ಪದಗಳು ಅಥವಾ ಈ ಒಂದು ಚಾಲಿಸದ ಚೌಪಾಯಿಯ ಒಂದು ಪಠಣ ಮತ್ತು ಶ್ರವಣ, ಈ ಎರಡರಿಂದಲೇ ಕೂಡ ಮೋಕ್ಷ ಪ್ರಾಪ್ತಿ ಹಾಗೂ ಸುಖ ಸಮೃದ್ಧಿ ಲಭಿಸುತ್ತೆ ಎಲ್ಲರಿಗೂ ಕೂಡ ಅಂತ ಹೇಳೋದಿದೆ. ಇನ್ನು ಮುಂದಿನ ಒಂದು 8 ಚೌಪಾಯಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ. ಜೈ ಹನುಮ.